ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ವಿಡಿಯೋ ಸಿಕ್ಕಿದೆ. ಪಹಲ್ಗಾಮ್ನಲ್ಲಿ ಭೀಕರ ದಾಳಿಯನ್ನ ನಡೆಸಿದ್ದು ಹಿಂದೂಗಳ ನರಮೇಧಕ್ಕೆ ಸಂಬಂಧಪಟ್ಟಂತೆ ಪಹಲ್ಗಾಮ್ನಲ್ಲಿ ಶಂಕಿತ ಉಗ್ರರ ಮತ್ತೊಂದು ವಿಡಿಯೋ ಲಭ್ಯವಾಗಿದೆ. ಪ್ರವಾಸಿಗರ ಮೊಬೈಲ್ನಲ್ಲಿ ಈ ದೃಶ್ಯ ಸೆರೆಯಾಗಿದ್ದು ಈಗ ಮತ್ತೊಂದು ಭೀಕರ ವಿಡಿಯೋ ಲಭ್ಯವಾಗಿದೆ. ಬಾಲಕಿ ಆಟ ಆಡುವಾಗ ಹಿಂದೆಯೇ ಉಗ್ರರು ಹೋಗಿರುವಂತಹ ವಿಡಿಯೋ ಸಿಕ್ಕಿದ್ದು ವೈಟ್ ಶರ್ಟ್ ನೈಟ್ ಪ್ಯಾಂಟ್ ಧರಿಸಿರುವ ಓರ್ವ ಉಗ್ರನ ವಿಡಿಯೋ ಸಿಕ್ಕಿದ್ದು ಕಂದು ಬಣ್ಣದ ಬಟ್ಟೆ ಧರಿಸಿರೋ ಮತ್ತೋರ್ವ ಉಗ್ರನ ವಿಡಿಯೋ ಲಭ್ಯವಾಗಿದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 22ರಂದು ದಾಳಿಯನ್ನ ನಡೆಸಿದ್ರು. ಅವತ್ತಿನ ಮತ್ತೊಂದು ವಿಡಿಯೋ ಈಗ ಲಭ್ಯವಾಗಿದೆ. ಪ್ರವಾಸಿಗರ ಮೊಬೈಲ್ನಲ್ಲಿ ಈ ದೃಶ್ಯ ಸೆರೆಯಾಗಿದ್ದು ಬಾಲಕಿ ಆಟವಾಡುತ್ತಿದ್ದಂತಹ ಸಂದರ್ಭದಲ್ಲಿ ಉಗ್ರ ಆ ಬಾಲಕಿಯ ಹಿಂದೆಯೇ ಹೋಗಿರುವಂತಹ ವಿಡಿಯೋ ಲಭ್ಯವಾಗಿದೆ. ವೈಟ್ ಶರ್ಟ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇಬ್ಬರು ಉಗ್ರರ ವಿಡಿಯೋ ಸೆರೆ ಸಿಕ್ಕಿದೆ. ಒಬ್ಬ ವೈಟ್ ಟಿ ಶರ್ಟ್ ಬ್ಲಾಕ್ ಪ್ಯಾಂಟ್ ಅನ್ನ ಧರಿಸಿದ್ದಾನೆ. ಒಟ್ಟಾರೆಯಾಗಿ ಶಂಕಿತ ಉಗ್ರರ ಮತ್ತೊಂದು ವಿಡಿಯೋ ವೈರಲ್ ಆಗಿದ್ದು ಇಬ್ಬರು ಉಗ್ರರು ಈ ವಿಡಿಯೋದಲ್ಲಿ ಸೆರೆಯಾಗಿದ್ದಾರೆ. ಗಮನಿಸ್ತಾ ಇರಬಹುದು ನೀವು ಕೂಡ. ವೈಟ್ ಶರ್ಟ್ ನೈಟ್ ಪ್ಯಾಂಟ್ ಅನ್ನ ಓರ್ವ ಧರಿಸಿದ್ದು ಮತ್ತೊಬ್ಬ ಉಗ್ರನನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಕಂದು ಬಣ್ಣದ ಬಟ್ಟೆಯನ್ನ ಧರಿಸಿದ್ದಾನೆ ಮತ್ತೊಬ್ಬ ಉಗ್ರ. ಈ ವಿಡಿಯೋ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅಂದ್ರೆ ಅಲ್ಲೇ ಇದ್ದಂತಹ ಪಹಲ್ಗಾಮ್ನ ಪ್ರಕೃತಿ ಸೌಂದರ್ಯವನ್ನ ಸವಿಯುತ್ತಿದ್ದಂತಹ ಪ್ರವಾಸಿಗರ ಮೊಬೈಲ್ನಲ್ಲಿ ಈ ವಿಡಿಯೋ ಸೆರೆಯಾಗಿದ್ದು ಈಗ ಈ ವಿಡಿಯೋ ಕೂಡ ಲಭ್ಯವಾಗಿದೆ. ನೀವು ಕೂಡ ಗಮನಿಸ್ತಾ ಇರಬಹುದು. ಅವತ್ತು 2025 ಏಪ್ರಿಲ್ 22ನೇ ತಾರೀಕಿನಂದು ಹಿಂದೂಗಳ ನರಮೇಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕಿ ಆಟವಾಡ್ತಿದ್ದಂತಹ ಸಂದರ್ಭದಲ್ಲಿ ಆ ಬಾಲಕಿ ಹಿಂದೆಯೇ ಇಬ್ಬರು ಉಗ್ರರು ಪಾಸ್ ಆಗಿರುವಂತಹ ದೃಶ್ಯಾವಳಿಗಳು ಈಗ ಲಭ್ಯವಾಗಿದೆ. ಒಬ್ಬ ವೈಟ್ ಟಿ ಶರ್ಟ್ ನೈಟ್ ಪ್ಯಾಂಟ್ ನಲ್ಲಿ ಕಾಣಿಸಿಕೊಂಡಿದ್ರೆ ಮತ್ತೊಬ್ಬ ಉಗ್ರ ಕಂದು ಬಣ್ಣದ ಬಟ್ಟೆ ಧರಿಸಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಅವತ್ತು ಉಗ್ರರ ನರಮೇಧಕ್ಕೆ ಉಗ್ರರ ಫೈರಿಂಗ್ಗೆ 26 ಅಮಾಯಕರು ಪ್ರಾಣವನ್ನೇ ಕಳೆದುಕೊಂಡಿದ್ದು ಅಲ್ಲಿದ್ದಂತಹ ಪ್ರವಾಸಿಗರು ಸಾಕಷ್ಟು ಭಯಭೀತಿಗೊಂಡಿದ್ರು.